ನಾವಿವತ್ತು ಕನಕಗಿರಿಯಲ್ಲಿದ್ದೀವಿ. ಕನಕಗಿರಿಯಲ್ಲಿ ಮುಖ್ಯ ರಸ್ತೆ ಏನು ಕನಕಗಿರಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆಯಲ್ಲಿ ಇವತ್ತು ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಥರದ ಏನು ಭತ್ತವನ್ನು ಏನು ನೀವು ಕಾಣ್ತಾ ಇದ್ರಲ್ಲ, ಈ ಥರದ ಭತ್ತವನ್ನು ರೈತರು ಯಾವುದೇ ಭಯ ಇಲ್ಲದೇ, ಯಾವುದೇ ಆತಂಕ ಇಲ್ಲದೇ ಮುಖ್ಯ ರಸ್ತೆಯಲ್ಲಿನೇ ಈ ಥರದ ಭತ್ತವನ್ನು ಹಾರಾಕ್ತಾ ಇದ್ದಾರೆ. ಅಥವಾ ರೋಡ್ಗೆನೆ, ಮಧ್ಯ ರೋಡ್ಗೆನೆ, ಯಾವುದೇ ಮುನ್ಸೂಚನೆ ಇಲ್ಲದೇ, ಯಾವುದೇ ಅಡೆತಡೆ ಇಲ್ಲದೇ, ಯಾವುದೇ ಏನದು ಸುರಕ್ಷತೆ ಇಲ್ಲದೇ ಈ ಥರ ರೈತರು ಒಂದು ಅರ್ಧ ರಸ್ತೆಯನ್ನೇ ಕಬಳಿಕೆ ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ಸರಿ? ಇವತ್ತು ಏನಾದರೂ ಅನಾಹುತಗಳಾದರೆ, ಬೈಕ್ ಸವಾರರಿಗೆ, ವಾಹನ ಸವಾರರಿಗೆ ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಜವಾಬ್ದಾರರು ಅನ್ನುವಂಥದ್ದು ಕೂಡ ನಮಗೆ ಕಾಡುವಂಥ ಯಕ್ಷ ಪ್ರಶ್ನೆ. ನೋಡಿ, ಇದನ್ನು ಕಂಡು ಕೂಡ ರೈತರು ಏನೋ ಮಾಡ್ತಾರೆ ಅವರ ಅನುಕೂಲಕ್ಕೆ, ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಯಾವ ರೀತಿಯಾಗಿ ಗಮನಿಸ್ತಾರೆ? ಏನಾದರೂ ಅನಾಹುತಗಳಾದರೆ, ಅಪಘಾತಗಳಾದರೆ ಇದಕ್ಕೆ ಯಾರು ಕಾರಣ ಅನ್ನುವಂಥದ್ದು ಕೂಡ ನಮ್ಮನ್ನು ಕಾಡ್ತಾ ಇದೆ. ನೋಡಿ, ಇಲ್ಲಿ ದೊಡ್ಡ ಭಾರಿ ವಾಹನಗಳು ಈ ಮುಖ್ಯ ರಸ್ತೆಯಲ್ಲಿ ಓಡಾಡ್ತವೆ. ಈ ಮುಖ್ಯ ರಸ್ತೆಯಲ್ಲಿ ಓಡಾಡುವಾಗ ಏನಾದರೂ ನೋಡಿ, ಇಲ್ಲಿ ಯಾರು ಪರ್ಮಿಷನ್ ತೆಗೆದುಕೊಂಡು ಹಾಕಿದ್ದಾರೆ, ಯಾರು ಇದಕ್ಕೆ ಅನುಮತಿ ಕೊಟ್ಟವರು, ಈ ಥರದ ಏನದು ನಿಯಮಗಳು ಟ್ರಾಫಿಕ್ ಪೊಲೀಸರಿಗಾಗಲಿ ಅಥವಾ ಈ ಪೊಲೀಸರಿಗಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ನೋಡಿ, ಭಾರಿ ವಾಹನಗಳು ಯಾವ ರೀತಿಯಾಗಿ ಬರ್ತಾವೆ ನೋಡಿದ್ರಲ್ಲ. ನೋಡಿ, ಈ ಥರ ಹಾಕುವುದರಿಂದ ಏನಾದರೂ ಅನಾಹುತಗಳಾದರೆ, ಅಪಘಾತಗಳಾದರೆ ಯಾರು ಇದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಮ್ಮನ್ನು ಕಾಡ್ತಾ ಇದೆ. ನೋಡಿ, ಬಸ್ಸು ಕೂಡ ಬರ್ತಾ ಇದೆ, ಗಮನಿಸ್ತಾ ಇದ್ರಲ್ವ. ರೈತರು ಮುಖ್ಯವಾಗಿ ಯಾರು ಅಂಜಿಕೆ ಇಲ್ಲದೇನೆ, ಅಳುಕಿಲ್ದೇನೆ ಈ ಥರ ಮಧ್ಯ ರಸ್ತೆಯಲ್ಲಿ ಅವರು ಬೆಳೆದಂಥ ಬೆಳೆಗಳನ್ನು ನೋಡಿದ್ರಲ್ಲ ಸ್ನೇಹಿತರೆ. ನೋಡಿ, ಇವರು ಬೈಕು ಬರೋವಂಥವ್ರು ಯಾವ ರೀತಿ. ಏನಣ್ಣ, ಯಾವರು? ಈಗ ಬಸ್ಸು ಬಂತು, ನೀವು ಸೈಡ್ ತಗೊಂಡ್ರಿ, ಇನ್ನು ಸ್ವಲ್ಪ ಅವ್ನು ಟಚ್ ಆಗ್ತಿತ್ತು, ಹೌದಾ? ಇವರು ಹಿಂಗೆ ಹಾಕೋದ್ರಿಂದ ನಿಮಗೆ ಅನಾನುಕೂಲ ಆಗುತ್ತಲ್ವಾ? ಆಗುತ್ತ ತಾನೆ? ತಪ್ಪಲ್ವಾ? ಈಗ ಅಲ್ಲಿ ಏನಾದ್ರು ಇವ್ರು ಹಾಕೋದ್ರಿಂದ ಮುಂದೆ ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಇದು ಮಾಡ್ಬೇಕು, ಸುರಕ್ಷತೆ ತಗೋಬೇಕು. ಏನಾದ್ರು ಇಲ್ಲಿ ಅನಾಹುತ ಆದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ಏನಣ್ಣ, ಈಗ ಇಲ್ಲಿ ಆಗ್ತಾ ಇದ್ರಲ್ಲ ಮಧ್ಯ ರೋಡಿಗೆ, ಈಗ ಏನಾದ್ರು ಸುರಕ್ಷಿತವಾಗಿ ಮುಂದೆ ಅಲ್ಲಿ ಏನಾದ್ರು ಒಂದು ಕಲ್ಲಿಡೋದು, ಏನಾದ್ರು ಈ ಕಡೆ ಯಾರೋ ಮಾರ್ಕ್ ತೋರಿಸೋದಾಗ್ಲಿ, ಈ ತರ ಬಸ್ಸುಗಳು ದೊಡ್ಡ ಗಾಡಿಗಳು ಓಡಾಡ್ತಾವಲ್ಲ, ಈಗ ನಿಮ್ದು ಹಾರಾಕೋದು ತಪ್ಪಲ್ಲ ಅಂತ ಹೇಳ್ತಲ್ಲ, ರೈತರು ಹಾಕೋದು ಓಕೆ, ಆದ್ರೆ ಏನಾದ್ರು ಸುರಕ್ಷಿತ ಮಾರ್ಗಗಳು ಅನುಸರಿಸಬೇಕಲ್ಲ. ಈಗ ಮತ್ತೆ ಈಗ ಅರ್ಲಿಕ್ ಮುಂಚೆಕಂತ ಕೇಳ್ತಿಯಲ್ಲಣ್ಣ, ನಾವು ಹೇಳ್ತಾ ಇರೋದು ಅಲ್ಲ, ಈಗ ಮಾಡ್ತಾ ಇದೆಯಲ್ಲ, ಆಯ್ತು. ಈಗ ಈ ತರ ಈಗ ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರ ಅದಕ್ಕೆ? ಅರಿವಿಂದ ಸುರಕ್ಷತೆ ಮಾಡು. ಈಗ ಮಾಡ್ತಾ ಇದೆಯಲ್ಲ, ಹಿಂದೆ ಮುಂದೆ ಒಬ್ಬತ್ತ ಗಾಡಿ ನೋಡ್ಕೊಂಡು ಹಿಂದೆ ಬರುವಾಗ, ಮುಂದೆ ಹೋಗುವಾಗ ಏನಾದ್ರು, ಈಗ ಬಸ್ ಬಂತು, ಒಂದು ಬಸ್ ಬಂತು, ಅಣ್ಣಗ ದೊಡ್ಡದಾಗಿ ಬಸ್ ಬಂತು, ನೀನ್ ಸೈಡ್ ತಗೊಂಡಿ, ಇಲ್ಲಿ ಇನ್ನು ಏನದು ಪಕ್ಕ ಬಂತು, ಏನಾದ್ರೂ ಅಪಘಾತ ಆದ್ರೆ, ಏನಾದ್ರೂ ಸಾವು ನೋವಾದ್ರೆ ಯಾರು ಅದಕ್ಕೆ ಕಾರಣ? ಆಗ ನೀವು ರೈತರು ಬೆಳೆದಿದ್ರಿ, ಕಷ್ಟಪಟ್ಟು ಬೆಳೆದಿದ್ರಿ, ಬಿಸಿಲೈತೆ, ಒಣಗಿ ಹಾಕಿದ್ರೆ ಅದು ಓಕೆ, ಆದ್ರೆ ಮಧ್ಯ ರಸ್ತೆಯಲ್ಲಿ ಈ ತರ ಯಾವ್ದಿದು ನಿಮ್ಮ ದೃಷ್ಟಿಯಿಂದ ಹೇಳ್ತಾ ಇದೀನಿ ಅಣ್ಣ, ನಿಮ್ಮ ಒಳ್ಳೇದು ಕೇಳ್ತಾ ಇದೀನಿ. ನೋಡಿ, ಈಗ ಭಾರಿ ವಾಹನಗಳು ಬರ್ತವೆ. ಈ ಗಾಡಿ ಬಂಧುಗಳೇ ನೋಡಿ, ಗಮನಿಸ್ತಾ ಇದ್ದೀರಿ, ಇದು ಗಂಗಾವತಿಯಿಂದ ಕನಕಗಿರಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ. ಈ ಮುಖ್ಯ ರಸ್ತೆಯಲ್ಲಿ ಪಾಪ ರೈತರು ಭತ್ತವನ್ನ ಬೆಳೆದಿದ್ದಾರೆ. ನೀವು ಏನಾದ್ರು ಈಗ ಇನ್ನೊಂದು ಏನಾದ್ರು ಹೋದ್ರೆ ಈ ತರ ಹಾಕಕ್ಕೆ ಅನುಮತಿನೇ ಇಲ್ಲ. ಯಾರಾದ್ರೂ ಪೊಲೀಸರು ಏನಾದ್ರು ಬಂದ್ರಪ್ಪ ಅಂದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನಾದ್ರು ಇಲ್ಲಿ ಏನಾದ್ರು ಸಣ್ಣ ಪುಟ್ಟ ಅನಾಹುತ ಆಯ್ತಪ್ಪ ಅಂದ್ರೆ ಗಲಾಟೆ ಆಯ್ತಪ್ಪ. ಇದೇ ರೋಡಿಗೆ ಹೊಂಟಿವಿ ನಾವು. ನಿಮ್ಮ ದೃಷ್ಟಿಯಿಂದ ಹೇಳ್ತಾ ಇದೀವಿ, ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೇಳ್ತಾ ಇದೀವಿ. ನಾವೇನ್ ನಿಮಗೇನು ಕೆಟ್ಟದ್ ಮಾಡಕ್ ಬಂದಿಲ್ಲ. ನಿಮಗೆ ನೋಡಿ, ಇಲ್ಲಿ ದೊಡ್ಡ ಗಾಡಿಗಳು ಬರ್ತವೆ, ನಾಳೆ ಹೆಚ್ಚು ಕಡಿಮೆ ಆದ್ರೆ ನೀನು ಒಬ್ಬತ್ತ ನೋಡು. ಏನಾದ್ರೂ ಒಂದಲ್ಲಿ ಮುಂದೆ ಸುರಕ್ಷಿತ ಮಾರ್ಗ, ಏನಾದ್ರು ಬರ್ಕ ಕಟ್ಟಿನೋ ಅಥವಾ ಕಲ್ಲಿಟ್ಟನೋ ಏನಾದ್ರು ಒಂದು ಮಾರ್ಗ ತೋರಿಸ್ಬೇಕಲ್ಲ. ಇನ್ನು ಸ್ಪೀಡ್ ಒಬ್ಬೊಬ್ರು ಕುಡ್ಕರು ಬರ್ತಾ ಇರ್ತಾರೆ ಗಾಡಿ ವಾಹನ ಓಡ್ಕೊಂಡು ಬಿಸ್ಲಾಗ, ಹೌದಾ? ದೊಡ್ಡ ಗಾಡಿಗಳು ನಿನಗೆ ನೋಡ್ದಲ್ಲಿ ಇಲ್ಲಿ ದೊಡ್ಡ ಬಸ್ ಬಂದ, ನೀನೇನ್ ಬಂದಿ ಫುಲ್ ಸೈಡ್ ಬಂದಿ. ಕುಡ್ದಿದ್ರಪ್ಪ ಅಂದ್ರ ಏನಾದ್ರು ಅನಾಹುತ ಆದ್ರೆ, ಸಾವು ನೋವು ಆದ್ರೆ ಅದಕ್ಕೆ ಯಾರು ಕಾರಣ? ನಾವೇ ಜವಾಬ್ದಾರಿ. ಈಗ ಪೊಲೀಸರು ಬಂದು ನಿನ್ನ ಅರೆಸ್ಟ್ ಮಾಡ್ತಾರ. ವಿಡಿಯೋ ಯಾಕೆ ಮಾಡ್ತಾ ಇದೀವಪ್ಪ ಅಂದ್ರೆ ನಿಮಗೆ ಸುರಕ್ಷತೆ ದೃಷ್ಟಿಯಿಂದ ಹೇಳ್ತಾ ಇದೀವಿ ಅಷ್ಟೇ. ವಿಡಿಯೋ ಮಾಡೋದ್ರಿಂದ ಏನು ಸಮಾಜ
ಐತಿ ಅಂತ ಅಪ್ಪನ ಗಂಗಾವತಿ ಮುಂದೆ ಹಾಕಿರ್ತಾರ ಹೋಗ ಓಡ್ತೀವಿ ಈಗ ಹೋಗಿ ಹೇಳ ಈಗೇನ್ ಹಾಕಮೇನು ನಾವೇನ್ ಹಾಕಬೇಡ ಅಂತ ಹೇಳ್ತಾ ಇಲ್ಲ. ಏನು ಹೇಳಕೈತಿ ನೀನು ಆಗ್ಬೇಡ ಅಂತ ಹೇಳ್ತಾ ಇಲ್ಲ. ನಾನು ವಿಡಿಯೋ ಮಾಡೋದ್ರಿಂದ ಏನು ಇದೇನೋ ನಿಮ್ಗೇನು ಸಮಸ್ಯೆ ಆಗಲ್ಲ. ಬಾ ಹೋಗೋಣ ಬಾ. ನಾವು ಈಗ ನಾವು ಅದನ್ನೇ ಮಾಡ್ತಾ ಇದೀವಿ. ನಾವು KRS ಪಕ್ಷ ಅಂತ ಹೇಳಿ ಅಲ್ಲಿ ನಮ್ದು ವಾಹನ ಐತೆ ನೋಡಿ. ಇವತ್ತು ಬಂದಿದ್ದಲ್ಲ ನಮ್ದು KRS ಪಾರ್ಟಿ ಅಂತ ನೋಡಪ್ಪ. ನಿಮ್ಗೆ ಇಚ್ಛೆ ನಾವು ಹೇಳಿದ್ವಿ ರೈತರಿಗೆ ಅನುಕೂಲ ಆಗ್ಲಿ, ವಾಹನ ಸವಾರರಿಗೆ ಏನಾದ್ರು ಅಪಘಾತಗಳಾಗೋದು ಬೇಡ, ಸಮಸ್ಯೆಗಳಾಗೋದು ಬೇಡ ಅಂತ ಹೇಳ್ತಾ ಇದೀವಿ. ಅಣ್ಣ ನೀನು ವರ್ಷ ಆಗ್ತಾ ಇದೆಯಾ ಓಕೆ, ಈ ವರ್ಷ ಆಗ್ತಾ ಇಲ್ಲ ಓಕೆ, ಆದ್ರೆ ನಾವು ಏನಾದ್ರೂ ಅಪಘಾತ ಸಂಭವಿಸಬಹುದು, ಏನಾದ್ರೂ ಅನಾಹುತ ಆಗ್ಬಾರ್ದು ಅನ್ನೋಕೆ ಏನಾದ್ರೂ ಒಂದು ಮಾರ್ಕ್ ಮಾಡಪ್ಪ. ಏನಾದ್ರೂ ನಿನ್ನ ನಾಳೆ ಹೆಚ್ಚು ಕಡಿಮೆ ಆದ್ರೆ ನಿನ್ ಜೀವನ ಹಾಳಾಗುತ್ತೆ. ನಾವ್ ಏನ್ ಮತ್ತೆ ಅಲ್ಲ, ನಾನು ಹೇಳಿದೀನಿ ನಿನ್ನಿಷ್ಟ. ನಾವು ನಿನಗೆ ಸುರಕ್ಷಿತವಾಗಿ ರೈತರಿಗೆ ಕಷ್ಟ ಆಗ್ಬಾರ್ದು, ನಾಳೆ ಏನನ್ನ ಅನಾಹುತ ಆದ್ರೆ ನಿನ್ನ ಒಳಗಾಗ್ತಾರೆ, ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೀವು ಕೇಳ್ತಾ ಇದೀವಿ. ನೋಡಿ ಈ ತರ ಬರ್ತಾರೆ ನೋಡೋಣ. ಅಲ್ಲ ನಾವು ಸುರಕ್ಷೆ ನಿನಗೆ ಹೇಳಷ್ಟು ಹೇಳಿದ್ವಿ. ಅಲ್ಲ ನೀನ್ ಮಾಡು, ನಿನ್ ಕೆಲಸ ನೀವ್ ಮಾಡು. ಅಲ್ಲ ಮಾಡೋಣ, ನಿಮ್ ಕೆಲಸ ನೀವು ಮಾಡ್ರಿ, ಆದ್ರೆ ರೈತರಿಗೆ ಮುಂದೆ ಸಮಸ್ಯೆ ಆಗ್ಬಾರ್ದು. ನಿಮ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ದೃಷ್ಟಿಯಿಂದ ಹೇಳ್ತೀವಿ. ನಮ್ಮ ಕೇಳ್ತಲ್ಲ, ನೀನ್ ಎಲ್ಲಾರು ಕನಗಿರಿ ಕಣದವನ್ ಕೇಳ್ಕೊಂಬ ಹೋಗಿ ಕಣದಾಗ. ನಾವು ನಿನ್ನೆ 2 ದಿನ ಇಡೀ ಕನಕಗಿರಿ ತಾಲೂಕಾದ್ಯಂತ ಓಡಾಡಿದ್ವಿ ಅಣ್ಣ. ಕಣಗಳಿದಾವೆ, ಕಣನೇ ಇಲ್ಲ. ನಾವು ನೋಡಿದ್ವಿ ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಹೋಗಿ. ಇಲ್ಲ ಅಲ್ಲ, ಇಲ್ಲಿ ಕನಗೇರಿಗಿಲ್ಲ, ಹಳ್ಳಿಗಳಲ್ಲಿ ಮಾಡಕತ್ತಿ ಕರೆಕ್ಟ್. ಕನಿಗಿರಿ ಕಣ ಇದ್ರ ಕಣ ಮೇಲೆ ಹಾಕಕ ಅಲ್ಲ. ಈಗ ಆಯ್ತು, ಈಗ ನಾನು ನನ್ ಮಾತು ಕೇಳೋಣ. ಈಗ ಕೊಯ್ದೆ ಏನ್ ಮಾಡ್ಲಿ ನೀನು ಒಣಗಾಕಪ್ಪ, ತಪ್ಪೇನಿಲ್ಲ. ಈಗ ನೀನ್ ಮಾಡು. ಎಲ್ಲಿ ಒಣಗಾಕ್ಲಿ? ಹೊಲ್ದಾಗ ಎಲ್ಲಿ ಹಾಕ್ಬೇಕು? ನಿಮ್ ಹೊಲ್ದಾಗಿದ್ರೆ ಎಲ್ಲಿ ಮಳಿ ಬಂತ ಅಲ್ಲ. ಈಗ ನಾನು ನಿಮ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ ಸಮಸ್ಯೆ ಬಗ್ಗೆ ನಿಮ್ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ. ನಿನಗೆ ಏನೇನು ಸಮಸ್ಯೆ ಆದ್ರಪ್ಪ ಅಂದ್ರೆ, ರೈತರ ಪರ ಏನಾದ್ರೂ ಅನಾಹುತಗಳಾದ್ರೆ, ಏನಾದ್ರು ಸಮಸ್ಯೆ ಆದ್ರೆ ಅದಕ್ಕೆ ಯಾರು ಕಾರಣ? ಏನಾದ್ರೂ ಅದು ಅಪಘಾತಗಳಾಗ್ತವೆ ನೋಡಿ. ಇಲ್ಲಿ ದೊಡ್ಡ ಲಾರಿಗಳು ಬರ್ತವೆ. ಏನ್ ಸ್ವಾಮಿ ಕರೆಕ್ಟ್ ತಾನೆ ನಾವು ಕೇಳೋದು? ಇಲ್ಲಿ ಏನಾದ್ರೂ ದೊಡ್ಡ ಗಾಡಿ ಬಂದಾಗ ಅಲ್ಲ, ಅವ್ರದ್ದು ಕಷ್ಟ ಇದೆ ಪಾಪ, ರೈತರಿಗೂ ಕಷ್ಟ ಇದೆ ಅಷ್ಟೇ. ಇರ್ಲಿ ಅಣ್ಣ. ನೋಡಿ ಈಗ ದೊಡ್ಡ ಗಾಡಿಗಳು ಬರ್ತವೆ ನೋಡಿ. ದೊಡ್ಡ ಗಾಡಿಗಳು ಬಂದಾಗ ಇಲ್ಲಿ ನಾವು ಆಯ್ತಪ್ಪ ನಿನ್ನಿಷ್ಟ, ನೀನೇನಾದ್ರು ಮಾಡೋ, ನಾನು ನಿಮ್ಗೆ ತಿಳಿಸಿ ಹೇಳಿದೀವಿ. ಅನಾಹುತ ಆಗ್ಬಾರ್ದು ಅಷ್ಟೇ, ರೈತರಿಗಾಗ್ಲಿ ನಿಮಗಾಗ್ಲಿ ಅಷ್ಟು. ಬಂಧುಗಳೇ, ನೋಡಿ ಈಗ ಶಾಲೆ ಮಕ್ಕಳು ಬರ್ತಾ ಇರ್ತಾರೆ, ದೊಡ್ಡ ಭಾರಿ ವಾಹನಗಳು ಬರ್ತವೆ. ಯಾವುದೇ ಸುರಕ್ಷತೆ ಇಲ್ಲ ಇವತ್ತು. ರೈತರು ಪಾಪ ಅವ್ರ ಕಷ್ಟ ಅವರು ಹೇಳ್ತಾರೆ, ಆದ್ರೆ ರೈತರು ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಸಮಸ್ಯೆ ಹೊಣೆಗಾರರು ಯಾರು? ಅದಕ್ಕೆ ಜವಾಬ್ದಾರಿ ಯಾರು? ರೈತರೇ ಜವಾಬ್ದಾರರು, ರೈತರೇ ಹೊಣೆಗಾರರು, ರೈತರೇ ಅದಕ್ಕೆ ಏನೋ ಸಮಸ್ಯೆಯನ್ನು ಎದುರಿಸುವಂತವ್ರು. ಹಾಗಾಗಿ ಇವತ್ತು ನಿಮ್ ಮೇಲೆ ನೀನ್ ಯಾರು ಪರ್ಮಿಷನ್ ತಗೊಂಡಿದ್ದಪ್ಪ ಅಂತ ಕೇಳ್ತಾರೆ, ಯಾರಿಗೆ ಹೇಳಿದ್ದಪ್ಪ ಅಂತ ಕೇಳ್ತಾರೆ. ನಿಮ್ ಪರವಾಗಿ ಇರ್ತೀವಿ ನಾವು ಕೂಡ. ನಿಮ್ಗೆ ನಿಮ್ಮ ವಿರುದ್ಧ ಮಾತಾಡ್ತಲ್ಲ. ನಾವು ರೈತರ ಮಕ್ಕಳೇ, ನಾವು ಭತ್ತನೇ ಬೆಳಿತೀವಿ, ನಮಗೂ ಕಷ್ಟ ಇದೆ. ಭತ್ತ ಬೆಳೆದ ಅದನ್ನ ಎಲ್ಲಪ್ಪ ಒಣಗೋದು? ಈಗ ಬ್ಯಾಸಿಗೆ ಐತೆ, ಎಲ್ಲೇನೋ ಒಂದ್ ಕಡೆ 4 ಕಡೆ ಒಣಕೊಂಡು. ಮಳೆಗಾಲದಾಗ ನಾವು ಎಷ್ಟು ಕಷ್ಟ ಪಡ್ತೀವಿ. ನಂದು ಸಿಂಧನೂರು, ನಿಮ್ಕಿಂತ ಜಾಸ್ತಿ ಬೆಳಿತೀವಣ್ಣ ನಾವು. ಆಯ್ತು, ನಿಮ್ ವಿಚಾರ ನೀವು ಹೇಳಿದೀವಿ, ನಿಮ್ ಕೆಲಸ ನೀವು ಮಾಡಿ. ಬಟ್ ಏನೋ ಅನಾಹುತ ಆಗಲಾರ ಮಾಡ್ಕೊಂಡ್ರೆ ಅಷ್ಟೇ. ಆಯ್ತು ಬಂಧುಗಳೇ, ಇದು ಮತ್ತೊಮ್ಮೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕನಕಗಿರಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ. ನಾವಿವತ್ತು ಕನಕಗಿರಿ ಮಾರ್ಗವಾಗಿ ಗಂಗಾವತಿ ಕಡೆ ಹೋಗ್ತಾ ಇದೀವಿ. ಇಂಥ ಅವ್ಯವಸ್ಥೆಯನ್ನ ಗಮನಿಸಿ ಮುಂದೆ ಏನಾದ್ರೂ ಸಂಭವಿಸಬಹುದು, ಅಪಘಾತಗಳು ಸಂಭವಿಸಬಹುದು, ಅನಾಹುತಗಳಾಗಬಹುದು. ಅಥವಾ ರೈತರೇ, ಈಗ ಉದಾಹರಣೆಗೆ ಈತ ಇಲ್ಲಿ ಹಾಕಿದಾನಲ್ವಾ, ನಾಳೆ ಯಾವನಾದ್ರೂ ಒಬ್ಬ ಇದ್ರ ಮೇಲೆ ಭತ್ತದ ಮೇಲೆ ಗಾಡಿ ಹೊಡ್ಕೊಂಡ್ರೆ ಅವನೇನಂತಾನೆ ರೈತ? ಒಟ್ಟಿಗೆ ಏನ್ ತಿಂತಾರೆ ಬೋಳಿ ಮಕ್ಕಳು? ಭತ್ತದ ಮೇಲೆನೆ ಗಾಡಿ ಹೊಡ್ಕೊಂಡು ಹೋಗ್ತಾರಲ್ಲ ಅಂತ ಅವ್ರು ಏನ್ ಮಾಡ್ತಾರೆ ಅಲ್ವಾ ಅಂತ ರೈತ ಬೈತಂತಾನೆ. ಈಗ ಸೈಡ್ ಸಿಕ್ಕಿಲ್ಲ ಅಂತಂದ್ರೆ ದೊಡ್ಡ ಲಾರಿಯವನು ಏನಾದ್ರೂ ಇದ್ರ ಮೇಲೆ ಹೊಡ್ಕೊಂಡ್ರೆ ಇವೆಲ್ಲ ಒಡೆದೋಗ್ತವೆ, ಭತ್ತಗಳ ಬೀಜಗಳು ಒಡೆದೋಗ್ತವೆ. ಅವಾಗ ರೈತನಿಗೆ ಲಾಸು. ಇದು ಸುರಕ್ಷಿತ ಹೇಳಿದ್ವಿ ಅಷ್ಟೇ. ಹೇಳ್ರಿ ಅವ್ರಿಗೆ. ಅಲ್ಲ, ಇಲ್ಲಿ ಏನನ್ನ ಕಲ್ಲಿಡೋದಾಗ್ಲಿ, ಮಾರ್ಕ್ ತೋರ್ಸೋದಾಗ್ಲಿ ಮಾಡ್ರಿ. ಆಯ್ತಪ್ಪ, ನಾವು ರೈತರ ಸುರಕ್ಷತೆ ಬಗ್ಗೆ ಹೇಳಿದ್ವಿ. ಆಯ್ತು ಬಂಧುಗಳೇ, ದಯವಿಟ್ಟು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪೋವರೆಗೂ ಶೇರ್ ಮಾಡಿ. ಯಾಕಂತಂದ್ರೆ
ಮುಂದೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ರೈತನೇ ಹೊಣೆಗಾರ ಆಗ್ತಾನೆ, ರೈತನೇ ಕಾರಣ ಆಗ್ತಾನೆ. ರೈತನಿಗೆ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಈ ಮಾರ್ಗವಾಗಿ ವಾಹನ ಸವಾರರಿಗೆ ಅನಾಹುತ ಆಗಬಾರ್ದು, ಅಪಘಾತ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ವಿಡಿಯೋ ಲೈವ್ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS ಪಕ್ಷ. ಇದು ಗಂಗಾವತಿ.